ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ವಡ್ರಾಗಿ ಹಿಟ್ಟಿನಿಂದ ಹಾಲು ಗರ್ಗಿನ ಯಾವ ಥರ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ರಾಗಿನ ನೀಟಾಗಿ ತೊಳೆದು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಿರೋದು. ಸೊ ಇದು ಒಂದು ಸಾಂಪ್ರದಾಯಿಕ ಸ್ವೀಟ್ ಅಂತಲೇ ಹೇಳಬಹುದು. ಹಾಲು ಗರ್ಗೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಇದನ್ನು ಮಾಡ್ತಾ ಇರ್ತಾರೆ. ಸೊ ಇವಾಗ ಒಂದು ಪಾತ್ರೆಗೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ. ಹಳ್ಳಿಗಳಲ್ಲಿ ಹೆಚ್ಚು ಹೆಚ್ಚು ಈ ರೆಸಿಪಿನ ಮಾಡ್ತಾ ಇರ್ತಾರೆ. ಸೊ ವಡ್ರಾಗಿ ಹಿಟ್ಟಿನ ಹಾಲ್ಗರ್ಗೆ ಅಂತ ಹೆಸರು ಇದಕ್ಕೆ. ಸೊ ನೋಡಿ ಇವಾಗ ಒಂದು ಪಾತ್ರೆಗೆ ಬೆಲ್ಲನ ಹಾಕಿ ಚೆನ್ನಾಗಿ ಕರಗಿಸ್ಕೊಳ್ಳಿ ಬೆಲ್ಲನ. ಅದು ಕರಗಿದ ನಂತರ ಅದನ್ನು ಸೋಸ್ಕೊಳ್ಳಿ. ಸೊ ಬೆಲ್ಲದಲ್ಲಿ ಕಲ್ಲಿರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಅದನ್ನು ಸೋಸಿ ಇಟ್ಕೋಬೇಕು. ನೋಡಿ ಇವಾಗ ಸೋಸಿ ನಾನು ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕುದಿಲಿಕ್ಕೆ ಬಿಡಬೇಕು. ಹಾಗೆಯೇ ಸ್ವಲ್ಪ ಹುರಿಗಡ್ಲೆನ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹುರಿಗಡ್ಲೆನ ಇಲ್ಲಿ ತರ್ತರಿಯಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ಸೊ ಹಾಗೇನೆ ಇವಾಗ ಅದನ್ನ ನೀರು ಕುದೀತಾ ಇತ್ತು. ಇವಾಗ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ರವೆನ ಸೇರಿಸ್ಕೊಳ್ತಾ ಇದ್ದೀವಿ. ನೋಡಿ ಆ ಬೆಲ್ಲದ ನೀರು ಸೋಸಿದ ನಂತರ ಅದು ಕುದೀತಾ ಇರೋ ಟೈಮಲ್ಲಿ ನಾವು ಇಲ್ಲಿ ಒಂದು ಅರ್ಧ ಕಪ್ ರವೆ ಅಂತಂದರೆ ಸಣ್ಣ ರವೆನ ಇಲ್ಲಿ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು. ಆ ಬೆಲ್ಲದ ನೀರಲ್ಲಿ ರವೆ ಬೇಯಬೇಕು. ಸೊ ಆ ಥರ ಕುದಿಸ್ಕೊಳ್ಳಿ. ಹೀಗೆ ಹುರಿಗಡಲೆ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ರವೆ ಮತ್ತು ಹುರಿಗಡಲೆ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ಆ ನಂತರ ತುರಿದು ಇಟ್ಕೊಂಡಿರುವಂಥ ಕಾಯಿ ತುರಿನ ಇಲ್ಲಿಗೆ ಸೇರಿಸ್ಕೊಳ್ಬೇಕು. ನೋಡಿ ಇವಾಗ ಕಾಯಿ ತುರಿನ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದೆಲ್ಲ ಬೆಂದ ಮೇಲೆ ಸೊ ಇವಾಗ ವಡ್ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ. ವಡ್ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮುದ್ದೆ ಕೋಲಿಂದ ಅದನ್ನು ಚೆನ್ನಾಗಿ ತಿರುವ್ಕೊಳ್ಬೇಕು. ಸೊ ನೋಡಿ ಈ ಥರ ಚೆನ್ನಾಗಿ ಅದನ್ನು ತಿರುವ್ಕೊಳ್ಬೇಕು. ಗ್ಯಾಸ್ ಸ್ಟವ್ ಮೇಲೆ ಅದು ಸ್ವಲ್ಪ ಪಾತ್ರೆ ನಿಲ್ಲೋ ತುಂಬಾ ಕಷ್ಟನೇ. ನಾವಿಲ್ಲಿ ಮುದ್ದೆನ ಯಾವ ಥರ ಮಾಡ್ಕೊಳ್ತೀವೋ ಆ ಥರನೇ ಇಲ್ಲಿ ಚೆನ್ನಾಗಿ ಮುದ್ದೆ ಥರ ಮಾಡ್ಕೊಳ್ಬೇಕು. ಈ ಹಿಟ್ಟನ್ನು ಚೆನ್ನಾಗಿ ಹದವಾಗಿ ಮುದ್ದೆ ಕೋಲಿನ ಸಹಾಯದಿಂದ ಚೆನ್ನಾಗಿ ತಿರುವ್ಕೊಳ್ಬೇಕು ಹಿಟ್ಟನ್ನು. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನಿವಾಗ ಚೆನ್ನಾಗಿ ಈ ಥರ ಮುದ್ದೆ ಕೋಲಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು. ಅದು ತುಂಬ ಗಟ್ಟಿ ಇರಬೇಕು. ಗಟ್ಟಿ ಇದ್ರೇ ಹಾಲ್ಗರ್ಗೆ ಚೆನ್ನಾಗಿ ಬರೋದು. ತೆಳು ಇದ್ದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಗಟ್ಟಿ ಅಲ್ವಾ, ಅದರಿಂದ ಸ್ವಲ್ಪ ರಿಸ್ಕ್ ಆಗಬಹುದು. ನೋಡಿ ಈ ಥರ ಮುದ್ದೆ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಮುದ್ದೆ ಥರ ಮಾಡಿ ಇಟ್ಕೊಂಡಿರೋದನ್ನು ಸ್ಲ್ಯಾಬ್ ಮೇಲೆ ಕಾಯಿ ತುರಿನ ಹಾಕ್ಕೊಂಡು ನೋಡಿ ಆ ಮುದ್ದೆಗಳನ್ನ ಒಂದೊಂದಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ಮೇಲೆ ಇನ್ನೊಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಅದನ್ನು ತಟ್ಕೊಳ್ಬೇಕು. ತಟ್ಕೊಂಡು ಇವಾಗ ಚಾಕುವಿನ ಸಹಾಯದಿಂದ ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ನೀವು ಕತ್ತರಿಸ್ಕೊಳ್ಬಹುದು. ನೋಡಿ ಅದೇ ಥರನೇ ಉಂಡೆಗಳನ್ನು ಇನ್ನೊಂದು ಸ್ವಲ್ಪ ಉಂಡೆಗಳಿತ್ತಲ್ವ ಅದನ್ನು ಕೂಡ ಹಾಗೇನೆ ಮಾಡ್ಕೋಬೇಕು. ಹಳ್ಳಿ ಸ್ಟೈಲ್ ಹಾಲ್ಗರ್ಗೆ ರೆಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.